ಡ್ಯಾಮ್ಗಳಿದ್ದಾವೆ ಅಂತ ಈಗ ಹೇಳ್ತಾ ಇದ್ದಾರೆ. ಆ ನೀರಿನ ತಿರುವು ನದಿಗಳ ಸಹ ತಿರುವು ಮಾಡಬೇಕಾಗಿಲ್ಲ. ಇರು ಡ್ಯಾಮಿನ ಮೂಲಕ ನಮಗೆ ನೀರು ಬರ್ತಾವೆ, ಅದನ್ನು ನಾವು ವಿದ್ಯುತ್ ಉತ್ಪಾದನೆ ಮಾಡ್ಬೋದು. ಪ್ರತಿನಿತ್ಯ ಈಗ ನಿಮ್ಗೆ ಹೇಳಿದಂಗೆ 120 ಕೋಟಿ ಯೂನಿಟ್ ಟನ್ ವಿದ್ಯುತ್ ನಾವು ಹುಟ್ಟಿಸ್ಬೋದು ಇಲ್ಲೇ ಅಂತ ಇವು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ನಮ್ಗೆ ಕೊಡ್ರಿಪ್ಪ ಪರ್ಮಿಷನ್ ಅನ್ನುವಂಥ ಮಾತಂತೇಳಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಗ ನಿಮಗೆ ಹೇಳಿದಾಗ ಯೋಜನೆಯ ಸುಲಲಿತ ಅನುಷ್ಠಾನಕ್ಕೆ ಸೂಕ್ತವಾದ ಜಾಗವನ್ನೇ ಆಯ್ಕೆ ಮಾಡಲಾಗಿದೆ. ಇಲ್ಲಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಬೇಕಾದ ಅಗತ್ಯ ಮೂಲ ಸೌಕರ್ಯಗಳು ಇವೆ. ಇವೇನು ಬೇಕು ಎಲ್ಲ ಇದ್ದಾವಪ್ಪ, ಇಲ್ಲಿ ಅನುಕೂಲದ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ತಳಕಳಲೆ ಮತ್ತು ಗೆರಸೊಪ್ಪ ಜಲಾಶಯಗಳು ಇರೋದರಿಂದ ಹೊಸ ಅಣೆಕಟ್ಟು ನಿರ್ಮಾಣದ ಅಗತ್ಯವೇ ಇಲ್ಲ, ಆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಇಷ್ಟೊಂದು ಮುಗೀತದಂತೆ. ಅದು ಹೇಳ್ತಾ ಇರೋದು ಏನಪ್ಪ ಅಂದರೆ 8,000 ಕೋಟಿಗಳು ಮುಗೀತದೆ, ಹೆಚ್ಚು ವಿದ್ಯುತ್ ಶಕ್ತಿ ಅಂತ. ಇನ್ನು ಇದನ್ನು ನಿರ್ಧಾರ ಮಾಡೋದು ಕೇಂದ್ರದ ವನ್ಯಜೀವಿ ಅಥವಾ ಅರಣ್ಯ ಡಿಪಾರ್ಟ್ಮೆಂಟ. ಯಾಕಂದ್ರೆ ಅರಣ್ಯ ಡಿಪಾರ್ಟ್ಮೆಂಟ್ ಕೆಲವೊಮ್ಮೆ ಏನು ಆಗ್ತದಪ್ಪ ಅಂತಂದ್ರೆ ಕೆಲವೊಂದು ಡೆವಲಪ್ಮೆಂಟ್ ಸಲುವಾಗಿ ಅದರ ಹೈಡ್ರೋ ಎಲೆಕ್ಟ್ರಿಸಿಟಿ ಏನಿರ್ತದೆ ಕಡಿಮೆ ಖರ್ಚಿನಲ್ಲಿ ಆಗ್ತಿರ್ತದೆ. ಆದರೆ ಅದೇ ಕಾಲಕ್ಕೆ ಇಷ್ಟೆಲ್ಲ ಅರಣ್ಯ ನಾಶ ಆಗ್ತಿರ್ತಾರಪ್ಪ ಅನ್ನುವಂಥ ಒಂದು ಗಾಬರಿ, ಒಂದು ನೋವು ಇದ್ದೇ ಇರ್ತದೆ. ಯಾಕಂತಂದ್ರೆ ಇವು ಏನು ಅಭಯಾರಣ್ಯಗಳಿದ್ದಾವೆ ಭಾಳ ಸಮೀಪದಲ್ಲಿದ್ದಾವೆ, ಅಲ್ಲಿ ಅದ್ರ ನಡಕ ಹಾದು ಬರೋದ್ರಿಂದಾಗಿ ಒಂದಿಷ್ಟು ಗಿಡಗಳನ್ನ ಕಡಿಯೋದಾಗಲಿ ಮತ್ತೇನೋ ಮಾಡೋದಾಗಲಿ ಇಲ್ಲಿ ಅದಾವ. ಆ ನೆರೆಯಲ್ಲೇ ಏನಪ್ಪ ಅಂತಂದ್ರೆ ಪ್ರಶ್ನೆ ಕೇಂದ್ರ ಸರ್ಕಾರ ಮಾಡ್ಯದ. ಈ ಕೇಂದ್ರ ಸರ್ಕಾರದ ಪ್ರಶ್ನೆಗಳಿಂದ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಉತ್ತರ ಕೊಡೋ ಪ್ರಯತ್ನ ಮಾಡ್ಲಿಕ್ಕಂತಂದ್ರೆ ಏನಿದೆ ಅನುಷ್ಠಾನ ಆಗ್ತದನ, ಎಷ್ಟು ಮಟ್ಟಿಗೆ ಆಗ್ತದೆ ಅನ್ನೋದು ವಿಚಾರ ಮಾಡಿದಾಗ ಒಂದು ಎಲ್ಲ ಇಲ್ಲಿ ಏನು ಬೇಕಾಗಿಲ್ಲಪ್ಪ ನಮ್ಗಂದ್ರೆ ಅದು ಹಾಗೆ ಬಿಡ್ಲಿಕ್ಕೆ ಬರ್ತದಿಲ್ಲ ಅಂತಲ್ಲ, ಆದರೆ ಇದರಿಂದ ಹೆಚ್ಚಿಗೆ ಲಾಸ್ ಇಲ್ಲ ಅನ್ನೋದು ರಾಜ್ಯ ಸರ್ಕಾರ ನಂಬೋಣ. ಮತ್ತು